ಅಲ್ಲ, ಎಲ್ರಿಗೂ ಲವ್ ಸ್ಟೋರಿಗಳು ಇರುತ್ತಲ್ವ, ಗೊತ್ತಿರುತ್ತಲ್ವ, ಅದರಲ್ಲಿ ಡೆಫಿನೆಟ್ಲಿ ಗೊತ್ತಿರುತ್ತಲ್ವ. ಎಲ್ರಿಗೂ ಎಲ್ಲ ಈಗ ಎಲ್ರಿಗೂ ಪ್ರೀತಿಯಾಗಿರುತ್ತೆ, ಎಲ್ರಿಗೂ ಲವ್ ಫೇಲ್ಯೂರ್ ಆಗಿರುತ್ತೆ. ಸೊ ಹಂಗಾಗಿ ನಮ್ಮ ಸ್ಕೂಲ್ದು ಲವ್ ಸ್ಟೋರಿಗಳು ಎಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲದಲ್ಲೇ ಯಾಕೆ ಸುಮ್ಮನೆ ಏನೇನೋ ಹೇಳಿ ನಂಬಿಸಿ ಎಲ್ಲ ಏನೋ ಮಾಡೋಕ್ಕಾಗಲ್ಲ. ಅಲ್ಲ, ಈಗ ಅದು ಹೆಂಗೆ ನಿಮ್ಮ ಲೈಫಲ್ಲೆಲ್ಲ ಹೆಂಗೆ ಎಲ್ಲರೂ ರಿಯಾಕ್ಟ್ ಮಾಡಿ ಹಿಂಗಿರ್ತಾರಲ್ಲ ಹಂಗೆ. ಪಾಸ್ಟ್ ಈಸ್ ಪಾಸ್ಟ್ ಅಂತ ಅಷ್ಟೇ. ಪಾಸ್ಟ್ ಎಲ್ರದ್ದು ಇದ್ದೇ ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಸಿನಿಮಾದವರು ಅಂತೆಲ್ಲ ಇದ್ದಾಗ ಅದು ಪ್ರಚಾರ ಆಗಿರುತ್ತೆ ಅಷ್ಟೇ. ಹೌದೌದು, ರಾಜ್ಗಳಿಗೂ ಕೊಟ್ಟಿದ್ದೀವಿ, ಮಹಾರಾಷ್ಟ್ರಿಗೂ ಕೊಟ್ಟಿದ್ದೀವಿ, ಎಲ್ಲರೂ ಇನ್ವೈಟ್ ಮಾಡಿ. ಡೆಫಿನೆಟ್ಲಿ ಇರುತ್ತೆ ಅದು. ಅಂದರೆ ಮೀಡಿಯಾಗೆ ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ ಅದು. ಹಾಂ, ಅಲ್ಲ, ಏನು ಔಟ್ಪುಟ್ ಏನೋ ಕೊಡ್ತೀವಿ ಅಂತ ಹೇಳಿದ್ರೆ ಸ್ಟೇಜ್ ಹತ್ರ ಹೆಂಗೆ ಮತ್ತೆ ಇಷ್ಟೆಲ್ಲ ಆಮೇಲೆ ಹೆಂಗೆ ಕಷ್ಟ ಆಗುತ್ತಲ್ವ. ಇಲ್ಲ ಅಷ್ಟೇ, ಅಂದರೆ ಒಟ್ಟಿಗೆ ಎಲ್ಲರೂ ಆಗ್ಬಿಡ್ಲಿ ಅಂತ. ಇಲ್ಲ ಎಲ್ಲರೂ ಮೈಸೂರಿಗೆ ಬರ್ತಾರೆ 2 ದಿವಸ. ಮತ್ತೆ ಸಂಗೀತ ಎಲ್ಲ ಏನಿಲ್ಲ, ಅಡುಗೆ ಇದೆ, ಅದೊಂದು ಫ್ಯಾಮಿಲಿ ಜೊತೆ ಒಂದು ಪ್ರೈವೇಟ್ ಇವೆಂಟ್ ಮಾಡ್ಕೊಳ್ಳೋಣ ಅಂತ. ಇನ್ನೆಲ್ಲರೂ ಇದೆಯಲ್ಲ ಅಲ್ಲಿ ಫ್ಯಾಮಿಲಿ ಅಷ್ಟೇ ಇರುತ್ತೆ. ಸಂಗೀತ ಇಲ್ಲ, ಮೆಹಂದಿ ಎಲ್ಲ ಅವ್ರ ಮನೇಲಿ ಸಿಂಪಲಾಗಿ ಅವ್ರದ್ದು ಅವ್ರು ಮಾಡ್ಕೊತಾರೆ. ಹಳದಿ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಜೊತೆ ಮಾಡ್ತಾರೆ. ಅವ್ರು ಕೇರಂ ಸ್ಪೆಷಲಿಸ್ಟು, ನಂಗೆ ಹೇಳ್ಕೊಡ್ತಾ ಇದ್ರು. ಪ್ರೊಡಕ್ಷನ್ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಮೇಡಮ್ ಬಂದ್ಮೇಲೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀನಿ ಅಂತ ನಾನು. ಅವ್ರು ದುಡಿದು ಅವ್ರಿಗೆ ಅದಕ್ಕೂ ನನಗೆ ಸಂಬಂಧ ಇಲ್ಲ. ನಾನು ದುಡ್ದು ಅದ್ರಲ್ಲಿ ನಾನು ಪ್ರೊಡಕ್ಷನ್ ಮಾಡ್ತೀನಿ. ಅವರು ನನಗೆ ಸಾಕು, ನಾನು ಮದುವೆ ಆದಮೇಲೆ ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಇನ್ಕಾಗ್ನಿಟೋ ಮೋಡ್ ಹೊರಟೋಗ್ತೀನಿ, ಸವಾಸ ಬೇಡ ನನಗೆ, ಇದು ಯಾವುದಕ್ಕೂ ಬರಲ್ಲ ನಾನು ಅಂತ ಹೇಳ್ತಾ ಇದ್ರು ಬರ್ಬೇಕಾದ್ರೆ. ಅಂದರೆ ನನ್ನ ಜೊತೆ ಸೇರಿಕೊಂಡು ಅದು, ಆದರೆ ಅದೊಂದು ಎಕ್ಸ್ಪೋಜರ್, ಅವ್ರ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಅವ್ರಿಗೆ. ಹಾಗಾಗಿ ನನ್ನ ಕೆಲಸದಲ್ಲಿ ನಾನು ಅದಕ್ಕೆ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.